ಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಅವರು. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಆಗಮನ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಇಬ್ಬರು ಕೂಡ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್ ಸಿಎಂ ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ. ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆಯವರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಫೆಬ್ರವರಿಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ಈ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿದ್ರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ರೀತಿಯಾಗಿ ವರ್ಗಗಳನ್ನ, ಸಮಾಜದಲ್ಲಿನ ಎಲ್ಲ ವರ್ಗಗಳನ್ನ ಕೂಡ ಮೇಲೆತ್ತಬೇಕು ಅನ್ನೋದರ ಕುರಿತು ಒಂದು ಸಮಗ್ರವಾದ ವರದಿಯನ್ನ ಕೊಟ್ಟಿದ್ರು. ಆ ವರದಿಯನ್ನ ಸ್ವೀಕಾರ ಮಾಡಿದ್ದೀನಿ, ಇನ್ನೂ ಕೂಡ ಸಂಪೂರ್ಣವಾಗಿ ನೋಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಸಂಪುಟದಲ್ಲೂ ಕೂಡ ಅದರ ಬಗ್ಗೆ ಮಂಡನೆಯಾಗಲಿ ಅಥವಾ ವಿಚಾರ ಸುದೀರ್ಘವಾಗಿ ಚರ್ಚೆಯಾಗಿಲ್ಲ. ಇದೀಗ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆಯವರು ಬಂದು ಸಿಎಂರನ್ನ ಭೇಟಿಯಾಗಿರೋದ್ರಿಂದ ಈ ಜಾತಿ ಜನಗಣತಿಯ ಕುರಿತು ಮಹತ್ವದ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಅನಿಲ್ ಕಾಂತರಾಜ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಜಾತಿ ಜನಗಣತಿ ಬಿಡುಗಡೆಗೆ ಒತ್ತಡ ಹೆಚ್ಚಾಗಿದೆ. ಇದರ ಸಂಬಂಧ ಈಗ ಹಿಂದುಳಿದ ಸಮುದಾಯದಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಬಗ್ಗೆ ಮಾತಾಡ್ಕೊಂಡು ಜಸ್ಟಿಸ್ ಕೆ ಕಾಂತರಾಜ್ ಅವರು ನಾನು ಮಾತಾಡ್ತೇನೆ. ಸರ್, ಈಗ ನೀವು ಕೂಡ ವರದಿ ತಯಾರು ಮಾಡಿದ್ರೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ಅಲ್ಲ, ನಾನು ಹೇಳ್ತಕ್ಕಂಥದ್ದು ವಿರೋಧ ಮಾಡ್ತಕ್ಕಂಥವ್ರು ಅವ್ರಿಗೆ ಕಾರಣಗಳು ಗೊತ್ತಿರ್ಬೋದು, ನನಗೆ ಕಾರಣ ಗೊತ್ತಿಲ್ಲ. ಆದರೆ ನೀವು ಪರಿಶೀಲನೆ ಮಾಡಿ ಆ ವರದಿಯನ್ನು ನೋಡಿಬಿಟ್ಟು ನೀವು ಅದನ್ನು ಅಭಿಪ್ರಾಯವನ್ನು ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಅಂತ ಅಷ್ಟು ಮಾತ್ರ ಹೇಳ್ತೀನಿ ನಾನು. ಈಗ ವರದಿ ಸ್ವೀಕರಿಸ್ತಾರಂತ ವಿಶ್ವಾಸ ಇದೆ, ಜಾರಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಯಾಕೆಂತ ಹೇಳಿದರೆ ಇಂಥ ಒಂದು ನಾವು ಅದನ್ನೇನು ಹೇಳ್ತೀವಲ್ಲ, ಅಂಕಿಅಂಶಗಳು ಒಂದು ಪ್ರಯತ್ನದ ಮೂಲಕ ಬಂದಿರತಕ್ಕಂಥದ್ದು ಎಲ್ಲ ಸರ್ಕಾರಕ್ಕೆ ನನ್ನ ಅಭಿಪ್ರಾಯದಲ್ಲಿ ನೀವೀಗಾಗಲೇ ನೋಡಿರ್ಬೋದು, ಎಲ್ಲ ಹಂತದಲ್ಲೂ ಈಗ ಅಂಕಿಅಂಶಗಳು ಬೇಕು ಅಂತಕ್ಕಂಥದ್ದನ್ನೇ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ. ಏನು ಪೊಲಿಟಿಕಲ್ ರಿಸರ್ವೇಷನೇ ಬೇಕು ಅಂತಾರೆ, ಎಜುಕೇಷನ್ ರಿಸರ್ವೇಷನೇ ಬೇಕು ಅಂತಾರೆ, ಎಂಪ್ಲಾಯ್ಮೆಂಟ್ ರಿಸರ್ವೇಷನೇ ಬೇಕು ಅಂತಾರೆ, ಇನ್ಯಾವುದೋ ಕಾರ್ಯಕ್ರಮಗಳ ರೂಪಿಸೋದಕ್ಕೆ ಅಂಕಿಅಂಶಗಳು ಬೇಕು ಅಂತಾರೆ. ಆ ದೃಷ್ಟಿಯಿಂದ ಇದು ಭಾಳ ಸಹಾಯಕಾರಿಯಾಗಿರ್ತಕ್ಕಂಥ ಒಂದು ಸಮೀಕ್ಷೆ ಅಂತ ನನ್ನ ಅಭಿಪ್ರಾಯ. ಈಗ ಒಕ್ಕಲಿಗ ಮತ್ತು ಲಿಂಗದ ಸಮುದಾಯ ಇದನ್ನು ವಿರೋಧ ಮಾಡ್ತಾ ಇದೆ, ಅವೈಜ್ಞಾನಿಕ ಅಂತ. ಅಲ್ಲ, ಅದನ್ನೇ ನಾನು ಹೇಳಿದ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಇದು ವೈಜ್ಞಾನಿಕ ಅಂತ ಹೇಳೋದಕ್ಕೆ ಕಾರಣ ಈವರೆಗೆ ಮಾಡಿರ್ತಕ್ಕಂಥ ಏನು ಒಂದು ಇದಾವಲ್ಲ, ಆ ವರದಿಗಳು, ಪ್ರಯತ್ನಗಳು ಮಾಡಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಾವು ಗಮನಿಸಿದ್ದೀವಿ. ಅದ್ರ ಜೊತೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥ ಮಾರ್ಗದರ್ಶನ ಮೂಲಕ ಕೂಡ ನಾವು ಹೋಗಿದ್ದೇವೆ. ಇದು ಜೊತೆಗೆ ನಮ್ಮಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತಲೇ ನಾವು ಮಾಡಿದ್ವಿ. ಇದಕ್ಕೆ ಅಭಿಪ್ರಾಯಗಳನ್ನ ಕೊಡಿ, ನಮಗೆ ಗೊತ್ತಿಲ್ಲದಿರೋದು ಅವ್ರು ಹೇಳ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ. ಏನು ಅದರಲ್ಲಿ ಎಲ್ಲನೂ ಎಕನಾಮಿಸ್ಟ್ ಇದ್ದರು, ಸೋಷಿಯಾಲಜಿಸ್ಟ್ ಇದ್ದರು, ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿಕೊಂಡು ನಾವು ಅದನ್ನು ಮಾಡಿರ್ತಕ್ಕಂಥ ಪ್ರಯತ್ನ. ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡ್ತಾರಂತ ವಿಶ್ವಾಸ ಇದೆಯಾ? ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಯಾಕೆಂತ ಹೇಳಿದರೆ ಅದರ ಪ್ರಯೋಜನ ಬಹು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅಂತಕ್ಕಂಥ ನನ್ನ ಅಭಿಪ್ರಾಯ. ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ, ಇದು ಜಾರಿ ಆದೇ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಕೊನೆ ಪ್ರಶ್ನೆ, ಈಗ ಅಂದರೆ ಈಗ ಪಕ್ಷದಲ್ಲೇ ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಮಾತ್ರ ಅಲ್ಲದೆ ಈಗ ಸ್ವಪಕ್ಷದವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಸೊ ಆರಂಭಕ್ಕೂ ಮುನ್ನ ವಿರೋಧ ಮಾಡ್ತಾರೋ ತಾವೇನು ಹೇಳ್ತೀರಿ ಅಂತ? ನಾನು ಅದನ್ನೇ ಹೇಳ್ತಾ ಇರೋದು, ವಿರೋಧ ಮಾಡ್ತಕ್ಕಂಥವ್ರಿಗೆ ಅವ್ರದೇ ಆದ ಒಂದು ಅಭಿಪ್ರಾಯ ಇರ್ಬೋದು, ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಪ್ರಕಾರ ವಿರೋಧ ಮಾಡಲಿ, ಪರ ಮಾತಾಡಲಿ, ಒಟ್ಟಿನಲ್ಲಿ ವರದಿಯನ್ನು ನೋಡಿ ಏನೋ ಮತ್ತೆ ಅದರ ಬಗ್ಗೆ ಅಭಿಪ್ರಾಯ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಇದಿಷ್ಟು ಕೂಡ ಕಾಂತರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.